ಸಿಲಿಕಾನ್ ಸಿಟಿಯಲ್ಲೊಂದು ವಿಚಿತ್ರವಾದಂತ ಎಟಿಎಂ ಇದೆ. ಈ ಎಟಿಎಂ ನಿಂದ ಹೆಚ್ಚುವರಿ ಹಣ ಕೂಡ ಬರ್ತಾ ಇದೆ. 2,000 ವಿಡ್ರಾ ಕೊಟ್ರೆ 10,000ವರೆಗೂ ಹಣ ಬರುತ್ತೆ. 4,000 ವಿಡ್ರಾ ಹಾಕಿದ್ರೆ ಬಂತು 20,000. ಒಂದ್ ರೀತಿ ವಿಚಿತ್ರ ಎಟಿಎಂ. ಎಲ್ಲಾ ಕಡೆಗಳಲ್ಲೂ ಇಲ್ಲ. ಇರೋದು HSR ಲೇಔಟ್ನ 6ನೇ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿರೋದು. ಫೆಡರಲ್ ಬ್ಯಾಂಕ್ ಎಟಿಎಂನಲ್ಲಿ ಬರ್ತಾ ಇದೆ ಹೆಚ್ಚುವರಿ ಹಣ. 4,000 ಡ್ರಾ ಕೊಟ್ರೆ ಬರೋದು 20,000. ಕೊಟ್ಟಿದ್ದಕ್ಕಿಂತ ಹೆಚ್ಚು ಹಣ ಕಂಡು ಜನ ಶಾಕ್ ಆಗಿದ್ದಾರೆ. ನಾವು ಟೈಪ್ ಮಾಡಿದ್ 4,000 ಬಂದಿದ್ದು 20,000. ಅದು ಹೇಗೆ ಸಾಧ್ಯ? ನಮ್ಮದೇ ಅಕೌಂಟ್ ಇಂದ ಬಂತ ಅಥವಾ ಬೇರೆ ಅಕೌಂಟ್ ಇಂದ ಬಂತ, ಹೇಗೆ ಬಂತು ಅನ್ನುವಂತ ಒಂದಷ್ಟು ಪ್ರಶ್ನೆ. नहीं ऐसा कभी मैंने कैश नहीं कहा है. मैं इसी के लिए आया हूँ. नहीं हिंदी कंफर्टेबल मतलब नहीं कंफर्टेबल नहीं. जस्ट मेरे को कुछ बात करनी है. नहीं बात करनी है. एक मिनट मेरी बात तो सुन लीजिए. 1 मिनट उधर रखो, बाहर रखो. गार्ड भी नहीं है. मैं गार्ड की वजह से आया हूँ यहाँ पे घूम के. इधर नहीं आना. ಇನ್ನೊಂದ್ಸತಿ ನೋಡ್ಕೊಳ್ಳಿ. 10,000 ರೂಪಾಯಿ ಬಂದೈತೆ. 2,000 ರೂಪಾಯಿಗೆ 1 2 3 4 5 यही मेरे साथ हुआ था. 7 8 9 10 ತಿರ್ಗಾ ATM ಹಾಕಿದ್ದೀನಿ. ವಿಡ್ರಾಲ್ ಕೊಡ್ತಾ ಇದ್ದೀನಿ. हेलो ಸೇವಿಂಗ್ ಇವಾಗ 4,000 ರೂಪಾಯಿ ಆಗ್ತಾ ಇದ್ದೀನಿ. ಇವಾಗ ನೋಡಿ 1,000 ರೂಪಾಯಿ 10,000 ರೂಪಾಯಿ ಬರ್ತದೆ. 4,000 ರೂಪಾಯಿ ಹಾಕಿದ್ರೆ 20,000 ರೂಪಾಯಿ ಬರ್ತದೆ. ಈ ತರ ಸುಮಾರು ಜನ ಎಷ್ಟು ಜನ ದುಡ್ಡು ತಗೊಂಡೋಗಿರಂತ ಗೊತ್ತಿಲ್ಲ. ಇದು ಈ ಬ್ರಾಂಚ್ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಒಂದ್ ಸ್ವಲ್ಪ ಇದನ್ನ ಜವಾಬ್ದಾರಿ ನೋಡ್ಕೊಳ್ಳಿ. ಸಿಸ್ಟಮೆಟಿಕ್ ಯಾರು ಸೆಕ್ಯೂರಿಟಿ ಇರಲ್ಲ, ಏನಿರಲ್ಲ, ಖಾಲಿಯಾಗಿದೆ. ಇವಾಗ ಒಬ್ರು ನಮ್ಮ ಯಾರೋ ಬಂದಿದ್ದಾರೆ. ಇಲ್ಲಿ ಬ್ರಾಂಚ್ ಅವರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬನ್ನಿ ಸರ್, ಒಳಗಡೆ ಬನ್ನಿ. ಜಸ್ಟ್ ಬನ್ನಿ, ಏನಿಲ್ಲ ಬನ್ನಿ. ಈ ಬ್ರಾಂಚ್ ಅವ್ರು ಏನ್ ತಿಳಿಸ್ತಾರೆ, ಈ ಸೆಕ್ಯೂರಿಟಿ ಇದು ಮಾಡಿರ್ತಾರೆ. ಎಷ್ಟು ಜನ ದುಡ್ಡು ತಗೊಂಡೋಗಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಆಫ್ ಮಾಡಕ್ ಬಂದಿದ್ದಾರೆ ಅಲ್ವಾ? ಖಂಡಿತ ಇದು ಮಾಡ್ಕೊಳ್ಳಿ. ಅವ್ರಿಗೆ ಫೇಸ್ ತೋರಿಸಿ. ಇವರೇ ಸರ್ ಆಫೀಸ್. ನೀವೇನು ಅಸಿಸ್ಟೆಂಟ್ ಮ್ಯಾನೇಜರ್ ಇದನ್ನೆಲ್ಲ ಹೆಂಗೆ ನೀವು ಇದು ಮಾಡ್ತೀರಾ? ಅದೇ ಮೆಷಿನ್ ಅಲ್ಲಿ ಅಮೌಂಟ್ ರೈಸ್ ಮಾಡ್ತಾ ಇದೆ. ಇದರಲ್ಲಿ ಟೆಕ್ನಿಕಲ್ ಇಶ್ಯೂ ಏನು ಬಂದಿದೆ. ಟೆಕ್ನಿಕಲ್ ಇಶ್ಯೂಸ್ ಅಂದ್ರೆ ಹೆಂಗೆ ಸರ್ ಈ ತರ? ಒಂದ್ ನಿಮಿಷ, ನೀವ್ಯಾರು? ಸೆಕ್ಯೂರಿಟಿ ಅಲ್ವಾ? ಸೆಕ್ಯೂರಿಟಿ ಎಲ್ಲಿ ಇರ್ತೀರಾ? ಇಲ್ಲಿ ಇರ್ತೀರಲ್ವಾ? ಒಂದ್ ಸ್ವಲ್ಪ ನೋಡ್ಬೇಕಾಗಲ್ಲ. ಇವ್ರನ್ನ ನೋಡ್ಬೇಕು. ನನ್ನ ಟೈಮಿಂಗ್ 10 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಗೆ ನಾನು ಕ್ಲೋಸ್ ಆಗಿದೆ. ಓಕೆ, ಎಷ್ಟು ಸೆಕ್ಯೂರಿಟಿ ಯಾರು ಬರ್ತಾರೆ? ನೆಕ್ಸ್ಟ್ ಅವರು ಬೆಳಿಗ್ಗೆ 9 7 ಗಂಟೆಗೆ ಹೋಗಿದ್ದಾರೆ. 9 ಗಂಟೆ 7 ಗಂಟೆ ನೈಟ್ ಸೆಕ್ಯೂರಿಟಿ ಯಾರು ಇರ್ತಾರೆ? ನೈಟ್ ನಾನು ನೀವೇ. 50 ಜನ ದುಡ್ಡು ಈ ತರ ತಗೊಂಡೋಗಿದ್ದಾರೆ ಅಂದ್ರೆ ನಿಮ್ಗೆ ಆ ತರ ಏನಾದ್ರು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಈಗ ಅವರು ಯಾರೋ ಒಬ್ರು ಲೇಡೀಸ್ ಮಾಡಿದ್ರು. ಅಂದ್ರೆ ಆಲ್ರೆಡಿ ಒಬ್ಬ 3,500 ರೂಪಾಯಿಗೆ ತಗೊಂಡೋಗಿದ್ದಾರೆ. ತಿರ್ಗಾ ರಿಟರ್ನ್ ಅದೇ ತರ ಬಂದಿದೆ. ಓಕೆನಾ? ಇದನ್ನ ನಿಮ್ಮ ಆಫೀಸ್ಗೆ ತಿಳಿಸಿ, ಸರಿನಾ? ಎಷ್ಟೋ ಜನ ಮಾಡಿದ್ರು, ಮ್ಯಾನೇಜರ್ ಮಾಡಿದ್ರು. ಅಷ್ಟು ಎಷ್ಟು ಅದು ಕ್ಲೋಸ್ ಮಾಡಿ ಆಫೀಸ್ನ ಅದು ಇದು ಯಾವ್ದನ್ನ ಕಟ್ ಮಾಡಿ ಈ ದಯವಿಟ್ಟು ಈ ದುಡ್ಡು ಏನಿದೆಯೋ ನಾನು ಇವ್ರಿಗೆ ತಲುಪಿಸ್ತೀನಿ. ನಾನು ಆಫೀಸಿಗೆ ಬಂದ್ಬಿಟ್ಟಿನಿ ಬ್ರಾಂಚ್ಗೆ. ಓಕೆನಾ? ಎಷ್ಟು ಜನದ ಕ್ಲಿಯರ್ ಮಾಡ್ತಾರೆ. ಸೇವಿಂಗ್ ಅಮೌಂಟು 2,000 ಆಗ್ತಾ ಇದೀನಿ. ನೋಡಿ ಕರೆಕ್ಟಾ? ಪಿನ್ನು ಓಕೆನಾ? ಅಮೌಂಟ್ ಹಾಕಿದ್ರೆ ಕಾರ್ಡ್ ಇತ್ತು ನೋಡಿ. 2,000. ಸಿಲಿಕಾನ್ ಸಿಟಿಯಲ್ಲೊಂದು ವಿಚಿತ್ರವಾದಂತ ಎಟಿಎಂ ಇದೆ. ಈ ಎಟಿಎಂ ನಿಂದ ಹೆಚ್ಚುವರಿ ಹಣ ಕೂಡ ಬರ್ತಾ ಇದೆ. 2,000 ವಿಡ್ರಾ ಕೊಟ್ರೆ 10,000ವರೆಗೂ ಹಣ ಬರುತ್ತೆ. 4,000 ವಿಡ್ರಾ ಹಾಕಿದ್ರೆ ಬಂತು 20,000. ಒಂದ್ ರೀತಿ ವಿಚಿತ್ರ ಎಟಿಎಂ. ಎಲ್ಲಾ ಕಡೆಗಳಲ್ಲೂ ಇಲ್ಲ. ಇರೋದು HSR ಲೇಔಟ್ನ 6ನೇ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿರೋದು. ಫೆಡರಲ್ ಬ್ಯಾಂಕ್ ಎಟಿಎಂನಲ್ಲಿ ಬರ್ತಾ ಇದೆ ಹೆಚ್ಚುವರಿ ಹಣ. 4,000 ಡ್ರಾ ಕೊಟ್ರೆ ಬರೋದು 20,000. ಕೊಟ್ಟಿದ್ದಕ್ಕಿಂತ ಹೆಚ್ಚು ಹಣ ಕಂಡು ಜನ ಶಾಕ್ ಆಗಿದ್ದಾರೆ. ನಾವು ಟೈಪ್ ಮಾಡಿದ್ 4,000 ಬಂದಿದ್ದು 20,000. ಅದು ಹೇಗೆ ಸಾಧ್ಯ? ನಮ್ಮದೇ ಅಕೌಂಟ್ ಇಂದ ಬಂತ ಅಥವಾ ಬೇರೆ ಅಕೌಂಟ್ ಇಂದ ಬಂತ, ಹೇಗೆ ಬಂತು ಅನ್ನುವಂತ ಒಂದಷ್ಟು ಪ್ರಶ್ನೆ. ಪೊಲೀಸ್ ಇದಾಗುತ್ತೆ. ಕ್ಯಾಶ್ ಇರ್ತಾ ಇದೆಯಾ?
नहीं ऐसा कभी मैंने कैश नहीं कहा है, मैं इसी के लिए आया हूँ। नहीं नहीं हिंदी कंफर्टेबल है नहीं नहीं कंपल्सरी नहीं जस्ट मेरे को कुछ बात करनी है। नहीं नहीं बात इधर करनी है, एक मिनट मेरी बात तो सुन लीजिए। 1 मिनट उधर रखो बर रखो बर गार्ड भी नहीं है, मैं गार्ड की वजह से आया हूँ यहाँ पे घूम के। इधर नहीं आना ಇನ್ನೊಂದ್ಸತಿ ನೋಡ್ಕೊಳ್ಳಿ 10,000 ರೂಪಾಯಿ ಬಂದೈತೆ 2,000 ರೂಪಾಯಿಗೆ 1 2 3 4 यही मेरे साथ हुआ था आपका। 7 8 9 10 ತಿರ್ಗಾ ATM ಹಾಕಿದ್ದೀನಿ ವಿಡ್ರಾಲ್ ಕೊಡ್ತಾ ಇದ್ದೀನಿ हेलो ಸೇವಿಂಗ್ मैं बोल रहा हूँ कि आप मुझे ಇವಾಗ 4,000 ರೂಪಾಯಿ ಆಗ್ತಾ ಇದ್ದೀನಿ केस नहीं किया, मैं आपको भी भेजता हूँ 15 ಎಂಟು हाँ डिलीट कर दीजिए, मैं आपको भी कॉल ಇವಾಗ ನೋಡಿ 10,000 ರೂಪಾಯಿ 10,000 ರೂಪಾಯಿ ಬರ್ತದೆ 4,000 ರೂಪಾಯಿ ಹಾಕಿದ್ರೆ 20,000 ರೂಪಾಯಿ ಬರ್ತದೆ. ಈ ತರ ಸುಮಾರು ಜನ ಎಷ್ಟು ಜನ ದುಡ್ಡು ತಗೊಂಡೋಗಿರೋ ಅಂತ ಗೊತ್ತಿಲ್ಲ. ಇದು ಈ ಬ್ರಾಂಚ್ ಅವ್ರು ತಿಳಿಸ್ತಾ ಇದ್ದೀನಿ. ಒಂದ್ ಸ್ವಲ್ಪ ಇದನ್ನ ಜವಾಬ್ದಾರಿ ನೋಡ್ಕೊಳ್ಳಿ. ಸಿಸ್ಟಮೆಟಿಕ್ ಆಗಿ ಯಾರು ಸೆಕ್ಯೂರಿಟಿ ಇರಲ್ಲ, ಏನಿರಲ್ಲ, ಖಾಲಿಯಾಗಿದೆ. ಇವಾಗ ಒಬ್ರು ನಮ್ಮ ಯಾರೋ ಬಂದಿದ್ದಾರೆ ಇಲ್ಲಿ ಬ್ರಾಂಚ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬನ್ನಿ ಸರ್, ಒಳ್ಳೆ ಬನ್ನಿ ಜಸ್ಟ್ ಬನ್ನಿ ಏನಿಲ್ಲ ಬನ್ನಿ. ಈ ಬ್ರಾಂಚ್ ಅವ್ರು ಏನ್ ತಿಳಿಸ್ತಾ ಇದ್ದೀವಿ, ಸೆಕ್ಯೂರಿಟಿ ಎಷ್ಟು ಜನ ದುಡ್ಡು ತಗೊಂಡೋಗಿರೋ ಅಂತ ಗೊತ್ತಿಲ್ಲ. ಇವಾಗ ನೀವು ಆಫ್ ಮಾಡಕ್ ಬಂದಿದ್ದಾರೆ ಅಲ್ವಾ? ಖಂಡಿತ ಇದು ಮಾಡ್ಕೊಳ್ಳಿ. ಅವ್ರಿಗೆ ಫೇಸ್ ತೋರಿಸಿ ಆಫೀಸ್ ನೀವೇನು ಅಸಿಸ್ಟೆಂಟ್ ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಇದನ್ನೆಲ್ಲ ಹೆಂಗೆ ನೀವು ಇದು ಮಾಡ್ತೀರಾ? ಅದೇ ಮೆಷಿನ್ ಅಲ್ಲಿ ಅಮೌಂಟ್ ರೈಸ್ ಮಾಡ್ತಾ ಇದೆ. ಇದರಲ್ಲಿ ಟೆಕ್ನಿಕಲ್ ಇಶ್ಯೂ ಏನೋ ಬಂದಿದೆ. ಟೆಕ್ನಿಕಲ್ ಇಶ್ಯೂಸ್ ಅಂದ್ರೆ ಹೆಂಗೆ ಸರ್ ಈ ತರ? ನೀವು ಯಾರು? ಸೆಕ್ಯೂರಿಟಿ ಅಲ್ವಾ? ಸೆಕ್ಯೂರಿಟಿ ಎಲ್ಲಿ ಇರ್ತೀರಾ? ಇಲ್ಲಿ ಇರ್ತೀರಲ್ವಾ? ಒಂದ್ ಸ್ವಲ್ಪ ನೋಡ್ಬೇಕಾಗಲ್ಲ, ಇದನ್ನ ನೋಡ್ಬೇಕು. ನನ್ನ ಟೈಮಿಂಗ್ 10 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಗೆ ನಾನು ಕ್ಲೋಸ್ ಆಗೋದು. ಓಕೆ, ಎಷ್ಟು ಸೆಕ್ಯೂರಿಟಿ ಯಾರು ಬರ್ತಾರೆ? ನೆಕ್ಸ್ಟ್ ಅವರು ಬೆಳಿಗ್ಗೆ 9 7 ಗಂಟೆಗೆ ಹೋಗಿದ್ದಾರೆ. 9 ರಿಂದ 7 ಗಂಟೆ. ನೈಟ್ ಸೆಕ್ಯೂರಿಟಿ ಯಾರು ಇರ್ತಾರೆ? ನಾನು ನೀವೇ ಅಲ್ವಾ? 50 ಜನ ದುಡ್ಡು ಈ ತರ ತಗೊಂಡೋಗಿದ್ದಾರೆ ಅಂದ್ರೆ ನಿಮ್ಗೆ ಆ ಥರ ಏನಾದ್ರು ಗೊತ್ತಿದೆಯಾ? ಇಲ್ಲ ಗೊತ್ತಿಲ್ಲ. ಈಗ ಅವರು ಯಾರೋ ಒಬ್ರು ಲೇಡೀಸ್ ಮಾಡಿದ್ರು. ಅಂದ್ರೆ ಆಲ್ರೆಡಿ ಒಬ್ಬ 3,500 ರೂಪಾಯಿ ತಗೊಂಡೋಗಿದ್ದಾರೆ. ತಿರ್ಗಾ ರಿಟರ್ನ್ ಅದೇ ತರ ಬಂದಿದ್ದಾರೆ. ಓಕೆನಾ? ಇದನ್ನ ನೀವು ಆಫೀಸ್ಗೆ ತಿಳಿಸಿ, ಸರಿನಾ? ಎಷ್ಟೋ ಜನ ಈ ತರ ತಗೊಂಡೋಗಿದ್ದಾರೆ. ಈಗ ಮಾಡಿದ್ರು, ಮ್ಯಾನೇಜರ್ ಮಾಡಿದ್ರು. ಫಸ್ಟ್ ಜಸ್ಟ್ ಅದು ಕ್ಲೋಸ್ ಮಾಡಿ ಆಫೀಸ್ನ ಅದು ಇದು ಯಾವ್ದನ್ನ ಕಟ್ ಮಾಡಿ ಈ ದಯವಿಟ್ಟು ಈ ದುಡ್ಡು ಏನಿದೆಯೋ ನಾನು ಇವ್ರಿಗೆ ತಲುಪಿಸ್ತೀನಿ. ನಾಳೆ ಆಫೀಸ್ಗೆ ಬಂದ್ಬಿಟ್ಟಿದ್ದೀನಿ ಬ್ರಾಂಚ್ಗೆ. ಓಕೆನಾ? ಎಷ್ಟು ಜನದ ಅದು ಕ್ಲಿಯರ್ ಮಾಡ್ತಾರೆ. ಸೇವಿಂಗು ಅಮೌಂಟು 2,000 ಆಗ್ತಾ ಇದೀನಿ ನೋಡಿ. ಕರೆಕ್ಟಾ? ಪಿನ್ನು ಓಕೆನಾ? ಅಮೌಂಟ್ ಹಾಕಿದ್ರೆ ಕಾರ್ಡ್ ಎತ್ತು ನೋಡಿ 2,000